ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಡುಗೆ ಮಾಡೋದು, ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ? ನಮಗೂ ಅದೇ ಥರ ಇರುತ್ತೆ. ಆದರೆ ಮನೆಯಲ್ಲಿ ಸೋರೆಕಾಯಿ ಇತ್ತು. ನಾನು ನಮ್ಮ ಮನೇಲಿ ಯಾವ ರೀತಿ ಸೋರೆಕಾಯಿ ಬಸ್ಸಾರು ಮಾಡೋದು, ಪಲ್ಯ ಮಾಡೋದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ, ಬೇಕಾಗಿರುವ ಸಾಮಗ್ರಿಗಳು ಹೇಳ್ತೀನಿ. ಮಿಕ್ಸಿ ಜಾರ್ಗೆ 2 ಈರುಳ್ಳಿ ತಗೊಂಡೆ, 3 ಟೊಮೆಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ 2 ಗಡ್ಡೆ, ಅರ್ಧ ಚಿಪ್ಪು ಕಾಯಿ ತುರಿ, ಜೀರಿಗೆ, ಕಾಳು ಮೆಣಸು, ಸಾಂಬಾರು ಪೌಡ್ರು, ಧನಿಯಾ, ಅರಿಶಿನ. ಇದನ್ನು ಮಿಕ್ಸಿಗೆ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಬರೋಣ. ಹುಣಸೆಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ನಾನು ಸ್ವಲ್ಪ ಹುಳಿ ತಿಂತೀರಿ ನಮ್ಮ ಮನೇಲಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಜೀರಿಗೆ, ಇದರಲ್ಲಿ 3 ಸ್ಪೂನ್ ಸಾಂಬಾರು ಪೌಡ್ರು ಮತ್ತು 1 ಸ್ಪೂನು ಧನಿಯಾ ಇದರಲ್ಲೇ ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನು ಅರಿಶಿನ ಕೂಡ ಇದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ನೀರನ್ನ ಚೆಲ್ಲಬಾರ್ದು. ನಾನು ಸೋರೆಕಾಯಿ 1 ವಿಷಲು ಕೂಗಿಸ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಬಿಟ್ಟು ಕುಕ್ಕರಲ್ಲಿ. ಆ ನೀರನ್ನೇ ನಾನು ಬೆರೆಸ್ತಾಯಿದ್ದೀನಿ. ಈಗ ನಾನೀಗ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾರು ಮಾಡ್ಕೊಂಬಿಡೋಣ ಫಸ್ಟು. ಈಗ ಎಣ್ಣೆ ಬಿಸಿ ಹಾಕಿದೆ, ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂದವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಚಿಟಪಟ ಅಂತ ಇದೆ. ನಾನೀಗ ಕರಿಬೇವು ಹಾಕ್ಕೊತಾಯಿದ್ದೀನಿ. ಈಗೇನು ಮಾಡಬೇಕಂದ್ರೆ, ಈಗ ಆಯಿಲಲ್ಲೇ ಫ್ರೈ ಮಾಡಬೇಕು ಇದು ಮಸಾಲ. ಹಸಿ ವಾಸನೆ ಹೋಗೋ ಗಂಟ ನಾವು ಈ ರೀತಿ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಡ. ಒಂದು 5 ನಿಮಿಷ ಲಿಡ್ನ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ಈ ನೀರನ್ನ ಅದ್ರಲ್ಲಿ ಹಾಕಬೇಕು. ನಾವು ನೋಡಿಕೊಂಡು ಈ ನೀರನ್ನ ತಗೊಳ್ಳೋಣ. ನಾನೀಗ ಇನ್ನೂ ಇದರಲ್ಲಿ ಮಸಾಲ ಇದೆಯಲ್ವಾ, ಅದರಲ್ಲಿ ಸ್ವಲ್ಪ ನಾನು ನೀರನ್ನ ಹಾಕಿ ಇಟ್ಕೊತೀನಿ. ಈಗ ಆಯಿಲಲ್ಲೇ ನಾವು ಹಾಕಿದ್ರಲ್ವ, ಈಗ ನಾನು ನೀರನ್ನ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ಗಂಟ ನಾವು ನೀರನ್ನ ಹಾಕಬಾರ್ದು. ನಾವೆಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕೋಣ. ತುಂಬ ನೀರಾಗೂ ಮಾಡಬಾರ್ದು, ತುಂಬ ಗಟ್ಟಿಗೂ ಮಾಡಬಾರ್ದು. ಬಸ್ಸಾರು ಚೆನ್ನಾಗಿರಲ್ಲ. ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಯಾಕಂದರೆ ನಾನು ಆವಾಗಲೇ 1 ವಿಷಲ್ ಕೂಗಿಸ್ಕೊಂಡಲ್ವ ಸೋರೆಕಾಯಿಯಲ್ಲಿ, ಆ ನೀರನ್ನೇ ನಾನು ಈಗ ಸಾರಿಗೆ ಬಳಸ್ತಾಯಿದ್ದೀನಲ್ವ. ನಾವು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಸಾರು ಈ ಕಡೆ ಆಗಲಿ. ನಾನೀಗ ಪಲ್ಯಗೆ ಈ ಸೈಡು ನಾನು ನಿಮಗೆ ಈಗ ತೋರಿಸ್ತೀನಿ. ಸೋರೆಕಾಯಿ ಪಲ್ಯ ಒಗ್ಗರಣೆಗೆ ನಾನು ಪಲ್ಯಗೆ ಏನೇನಂದರೆ, ಒಣಗಿರೋ ಮೆಣಸಿನ್ಕಾಯಿ ಒಂದು 4 ಎತ್ಕೊಂಡಿದ್ದೀನಿ, ಈರುಳ್ಳಿ 2 ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ. ನಾನೀಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 3 ಸ್ಪೂನ್ ಹಾಕಿದ್ದೀನಿ. ಈಗ ಚಿಟಪಟ ಅನ್ನಬೇಕು. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಚಿಟಪಟ ಅಂತಿದೆ, ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ. ಕಲರ್ ಚೇಂಜ್ ಆಗಲಿ ಸ್ವಲ್ಪ, ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಕಲರ್ ಚೇಂಜ್ ಆಗಿದೆ. ನಾನು ಸೋರೆಕಾಯಿ ಕಡಲೆಬೇಳೆ 1 ವಿಷಲ್ ಕೂಗಿಸ್ಕೊಂಡಿದ್ರಲ್ವ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು. ಯಾಕಂದರೆ ನಾವು ಸೋರೆಕಾಯಿನ ವಿಸಿಲ್ಲು ಕೂಗಿಸ್ಕೊಂಡ್ರಲ್ವ, ಆವಾಗಲೂ ನಾವು ಉಪ್ಪು ಹಾಕಿದ್ರಿ. ಈಗ ನೋಡಿಕೊಂಡು ನಾವು ಉಪ್ಪು ಇದರಲ್ಲಿ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಹೀಗೆ ಲಿಡ್ನ ಕ್ಲೋಸ್ ಮಾಡಿಡೋಣ. ಒಂಚೂರು ಕಾಯಿ ತುರಿ ನಾನು ಮಿಕ್ಸಿ ಗ್ರೈಂಡರ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಹಾಕೋಕ್ಕೆ. ನೀರು ಹಾಕಬೇಡಿ, ಇದಕ್ಕೆ ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ, ಪಲ್ಯಕ್ಕಲ್ವ ಅದರಿಂದ. ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ಆಗಿದೆ. ಕೊನೆಯದಾಗಿ ಕೊತ್ತಂಬರಿ ಇದನ್ನು ಹಾಕಿದ್ಮೇಲೆ ಒಂಚೂರು ಈ ಥರ ಮಿಕ್ಸ್ ಮಾಡ್ಕೊಬೇಕು.
ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಸಾರು ಕೂಡ ರೆಡಿಯಾಗಿದೆ. ಇದರಲ್ಲಿ ಕೊನೆಯದಾಗಿ ಕೊತ್ತಂಬರಿ ಹಾಕೋಣ. ಎರಡೂ ರೆಡಿಯಾಗಿದೆ. ನಾನೀಗ ಆಫ್ ಮಾಡಿ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ರೆಡಿಯಾಗಿದೆ. ನಾನು ರೈಸ್ ಜೊತೆಯಲ್ಲಿ ಪಲ್ಯ ಸಾರು ಹಾಕ್ಕೊಂಡು ನಾನು ಈಗ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಪಲ್ಯನೂ ಚೆನ್ನಾಗಿದೆ, ಸಾರು ಚೆನ್ನಾಗಿದೆ. ಮುದ್ದೆಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೇಸಿಗೆಗಾಲ ಬಂದಾಗ ಸೋರೆಕಾಯಿ ಆಗಾಗ ಡ್ರೈವರ್ಗಳಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತಂಪು ಕೊಡುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನಾನು ಬೇರೆ ಬೇರೆ ಯಾವುದಾದ್ರೂ ಪರವಾಗಿಲ್ಲ, ಟಿಫನ್ ಐಟಮ್ ಆಗಲಿ, ಸಾಂಬಾರಾಗಲಿ, ಇಲ್ಲ ಹೊರಗಡೆ ಎಲ್ಲಾದರೂ ಹೋಗೋದು, ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಬಾಯ್ ಫ್ರೆಂಡ್ಸ್.